ಆಮೇಲೆ ಹಾಡುಗಳಲ್ಲಿ ಹೇಳಿದ್ನಲ್ಲ, ನಿಮ್ಗಳಿಗೆ ಮಾತ್ರ ಜಾನಪದ ಹಾಡುಗಾರರಿಗೆ ಅಥವಾ ಕಲಾವಿದರಿಗೆ ನೋ ತರದ್ ಮಾತ್ರ ಅಲ್ಲ, ಹೆಣ್ಣು ಮಕ್ಳನ್ನ ತುಚ್ಛವಾಗಿ ನಡೆಸ್ಕೊಳ್ತಾ ಇದ್ದಾರೆ ಸರ್. ಇದನ್ನ ಎಲ್ಲ ಹೆಣ್ಣು ಮಕ್ಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಲ್ವಾ? ಇನ್ನೊಂದು ದುಃಖದ ಸಂಗತಿ ಅಂತಂದ್ರೆ, ದುರಂತ ಅಂತಂದ್ರೆ ಹೆಣ್ಮಕ್ಳಿಗೆ ಎಂತ ಹಾಡುಗಳನ್ನ ಲೈಕ್ ಮಾಡ್ತಾರಲ್ಲ, ಅದನ್ನ ಹೇಳ್ರಿ ನನಗೆ. ಯಾಕಂದ್ರೆ ನಾನು ಪಬ್ಲಿಕ್ನಲ್ಲಿ ಕಾರ್ಯಕ್ರಮ ಕೊಡ್ತಕ್ಕಂಥ ಇನ್ನೂ ಒಬ್ಬ ಕಲಾವಿದಾರಿ. ಆ ಪಬ್ಲಿಕ್ನಲ್ಲಿ ಕಾರ್ಯಕ್ರಮದಲ್ಲಿ ಅಂಥದನ್ನ ಹಾಡುಗಳನ್ನ ಕೇಳಿದವರು ನನಗಿದ್ದಾರೆ ರೀ. ನನಗೆ ಪಬ್ಲಿಕ್ನಲ್ಲಿ ಉಗಿದಿದ್ದೇನೆ ನಾನು ಅವರಿಗೆ. ಮಾನ ಮರ್ಯಾದೆ ಅಂತಕ್ಕಂಥ ಶಬ್ದ ನಿಮ್ಗೆ ಗೊತ್ತಿದ್ರೆ ಇಂಥವೆಲ್ಲ ಕೇಳಬಾರ್ದು. ನಿಮ್ಗೆ ಕೇಳಬೇಕಾದ್ರೆ ಮನೆ ಐತಿ, ಅದಕ್ಕೆ ಮುಚ್ಕೊಂಡು ಕೇಳ್ರಿ ನೀವು ಅಂತ ಹೇಳಿ. ಹೌದು, ಬಹಿರಂಗಪಡಿಸೋದಕ್ಕೂ ಕೆಲವೊಂದು ನೀವು ಕೇಳೋದಲ್ಲ, ಊರು ಕೆಡಿಸ್ತೀರಿ ನೀವು ಅಂತ ಅಂತೀವಿ. ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಾವು ಕೊಡ್ತಾ ಇರ್ತೀವಿ. ಒಂದು ಶಾಸ್ತ್ರೀಯವಾಗಿ ಹಾಡ್ತಾ ಇರ್ತೀವಿ, ಒಳ್ಳೊಳ್ಳೆ ಗೀತೆಗಳು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಗೀತೆಗಳನ್ನು ಹಾಡ್ತಾ ಇರ್ತೀವಿ, ಕಿವಿಗೆ ಇಂಪಾದಂಥ ಗೀತೆಗಳನ್ನು ಹಾಡ್ತಾ ಇರ್ತೀವಿ. ಪ್ರೇಕ್ಷಕರಿಂದ ಅದು ಬೇಡ ಬೇಡ ಅಂತ ಕೂಗು ಕೇಳ್ತಾ ಇರುತ್ತೆ. ಅದು ತುಂಬಾ ನೋವಾಗುತ್ತೆ, ನಮಗೆ ತುಂಬಾ ನೋವಾಗುತ್ತೆ. ನಿಜವಾದ ಕಲಾವಿದರಿಗೆ ತುಂಬಾ ನೋವಾಗುತ್ತೆ. ನಾವು ಮಾಡೋ ಅವಮಾನ ಅದು, ಅಗೌರವ ಅದು. ಒಳ್ಳೆ ಹಾಡುಗಳನ್ನ ಹಾಡಬೇಕಾದ್ರೆ ನೀನ್ ಹೋಗು ಅಂತಾರೆ, ಅಥವಾ ತಂಬನ್ನ ಉಲ್ಟಾ ಮಾಡೋದ್ ತೋರ್ಸೋದು, ಅದೆಷ್ಟು ಡಿಮೋಟಿವ್ ಮಾಡ್ದಂಗೆ. ನಾ ಹೇಳಿದ್ವಲ್ಲ, ಇವ್ರುಗಳು ಇಷ್ಟೊಂದು ಹೆಚ್ಕೊಳ್ತಾ ಇದಾರೆ ಅಣಬೆ ರೀತಿಯಲ್ಲಿ ಅಂತ ಹೇಳಿದ್ರೆ ಅವ್ರ ತಪ್ಪಲ್ಲ ರೀ, ನಮ್ಗಳ ತಪ್ಪು. ನಾವುಗಳು ಮಾಡ್ತಾ ಇರೋದು, ನಾವುಗಳು ಇಂಥ ಲಜ್ಜೆಗೇಡಿಗಳನ್ನ ಬೆಳೆಸ್ತಾ ಇರೋದು, ದಾರಿನ ಹಾಳು ಮಾಡ್ತಾ ಇರೋದು, ಸಮಾಜವನ್ನ ಹಾಳು ಮಾಡ್ತಾ ಇರೋದು. ಯಾರು ಹಾಡುಗಳನ್ನ ಬದಲಾಯಿಸೋರು ಅಥವಾ ರೀಮೇಕ್ ಮಾಡೋರಲ್ಲ, ನೀವುಗಳು ಕುತ್ಕೊಂಡು ನೋಡೋರು, ಕೇಳೋರು. ಹೊಸಕೋಟೆ ಸರ್, ಒಂದು ರಿಕ್ವೆಸ್ಟ್, ನಮ್ಮ ಗ್ಯಾರಂಟಿ ನ್ಯೂಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ, ಸರ್ನ ಸ್ಟುಡಿಯೋ ತನಕ ಕರೆಸಿ ಸುಮ್ಮನೆ ಕಳ್ಸಿದ್ರೆ ಹೆಂಗಾಗುತ್ತೆ? ಅವರದ್ದೇ ಹಾಡು ಒಂದೆರಡು ಸಾಲು ಕೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. 2 ಸಾಲ ಏನೋ ತುಂಬ ಚೆನ್ನಾಗಿ ಹಾಡ್ತೇನೆ. ನಾನೇ ಬರೆದಿರ್ತಕ್ಕಂಥ 81ರಲ್ಲಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೆ. 81ರಲ್ಲಿ ಈ ಹಾಡನ್ನು ಹಾಡಿದ್ದೇನೆ ನಾನು. ಅದಕ್ಕೆ ಏನು ಇವಾಗ ಅದಕ್ಕೆ ಇವತ್ತಿನ ಜನ್ರೇಷನ್ ಅದನ್ನು ಲೈಕ್ ಮಾಡಿತ ಗೊತ್ತಿಲ್ಲ. ಇನ್ನೊಂದು, ನಾನೇ ಬರೆದಿರ್ತಕ್ಕಂಥ ಹಾಡು ಅಂಥೇಳಿ ಆ ಅಪ್ಪನಿಗೆ ಕೆಲವೊಬ್ಬರಿಗೆ ಇರದೇ ಸಂದರ್ಭದಲ್ಲಿ ನಾವು ಬರೆದಿರ್ತಕ್ಕಂಥ ಹಾಡು ಅಂಥೇಳಿ ಮೆನ್ಷನ್ ಮಾಡಿ ಹಾಡಿರ್ತಕ್ಕಂಥವ್ರು ಇದ್ದಾರೆ. ಟ್ಯೂನ್ ಚೇಂಜ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಟ್ಯೂನ್ ಲಹರಿಗೆ ಕೊಟ್ಟಿರ್ತಕ್ಕಂಥ ಹಾಡದು, ಲಹರಿ ಸಂಸ್ಥೆಗೆ. ಅದನ್ನು 81ರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇವಾಗ ಅದನ್ನು ಬದಲಾವಣೆ ಮಾಡಿ ಏನೇನೋ ಅದ್ರಾಗ ಒಂದಿಷ್ಟು ಶಬ್ದಗಳನ್ನ, ಬೇರೆ ಬೇರೆ ಶಬ್ದಗಳನ್ನ ತುರುಕಿ ಅದನ್ನು ಹಾಡನ್ನು ಅದು ಒರಿಜಿನಲ್ ಆಗಿರ್ತಕ್ಕಂಥ ಹಾಡು. ದುಡ್ಡು ಕೊಟ್ಟರ ಬೇಕಾದ ಸಿಗ್ತೈತಿ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು ಕಳ್ಕೊಂಡು ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುಂದ ಜೀವಕ್ಕೆ ಎಷ್ಟ ಕಷ್ಟ ಕೊಟ್ಟೆಯಲ್ಲೋ. ತಾನು ಸೊರಗಿ ನಿನ್ನ ಕ್ವಾಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಬೆಳೆದು ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತ ನಿನ್ನ ಮ್ಯಾಲು. ದುಡ್ಡು ಕೊಟ್ಟರ ಬೇಕಾದ್ದು ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದಳು ಶಾಣೆ ಆಗಲೆಂತ, ಚಿನ್ನದಂಥದೊಂದು ಹೆಣ್ಣು ತೆಗೆದಾಳು ನಿನ್ನ ಮದುವೆಗಂತ. ಸಾಲು ಸೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ. ಮುಪ್ಪಾನ ತಾಯಿ ಏನೇನೋ ಕನಸ ಕಟ್ಟಿಕೊಂಡು ಕೂತಿತ್ತ, ಕನಸು ಆಗಿ ಹೋತ. ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು ಕಳ್ಕೊಂಡು ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಮಗಳಿಗಿಂತಲೂ ಹೆಚ್ಚಂತ ತಿಳಿದ ಸೊಸಿನ ಕಂಡಳಲ್ಲ, ಸೊಕ್ಕಿನ ಸೊಸೆಯು ತಾಯಿನ ಹಂಗ ನೋಡಿಕೊಳ್ಳಲಿಲ್ಲ. ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿಗ ಹಾಕ್ಯಾಳಲ್ಲ, ಮಗನ ಮೋಹಕ ಅಳಿಸಿದ ಕೂಡ ತಾಯಿ ಉಂಡಳಲ್ಲ, ಅದನ್ನ ಮಗನಿಗೆ ಹೇಳಲಿಲ್ಲ.
ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಹೆಂಡತಿ ಮನೆಗೆ ಬರುವುದೊಂದ ತಡ ಹಿಂಗ್ಯಾಕ ನೀಯಾದಿ, ಹೆಂಡತಿ ಮಾತಿಗೆ ಕುಂಡ್ರಂದ್ರ ಕುಂತಿ ಏಳಂದರ ಎದ್ದಿ, ಹಿಂದಿಂದು ಮರೆತ ಹೆಂಡತಿ ಸಾಕಿದ ನಾಯಿ ಹಂಗ ನಡುದಿ, ಹೆಂಡತಿ ಮಾತ ಕೇಳಿ ಹೆತ್ತ ತಾಯಿಯನ್ನು ಸಿಕ್ಕಂಗ ನೀ ಹೊಡೆದಿ, ಮುದುಕಿನ ಹೊರಗಡೆ ಹಾಕಿದಿ. ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತತಿ ಈ ಜಗದಲ್ಲಿ ಕಾಣೋ, ಹಡದ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಮಗ ಇದ್ದರು ಹೆತ್ತ ತಾಯಿ ಪರದೇಶಿಯಾಗೋದಳು, ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ದಿನ ಕಳೆಯತಾಳು. ಕಣ್ಣು ಕಾಣಲಿಲ್ಲ ತ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರುತ್ತಾಳು, ಕಣ್ಣು ಕಾಣಲಿಲ್ಲ ತ್ರಾಣ ಉಳಿಯಲಿಲ್ಲ ಎಷ್ಟು ದಿನ ಇರುತ್ತಾಳು. ನನ್ನ ಮಗನ ನೀ ಚೆನ್ನಾಗಿ ಇಡುವಂತ ದೇವರನ್ನ ಬೇಡಾಳು, ತಾಯಿ ಹಾದ್ಯಾಗ ಸತ್ತಾಳು. ದುಡ್ಡು ಕೊಟ್ಟರ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹೆತ್ತ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು, ತಮ್ಮ ಮರಳಿ ಸಿಗುವಳೇನು. ಧನ್ಯೋಸ್ಮಿ ಸರ್. ಗ್ಯಾರಂಟಿ ನ್ಯೂಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಈ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ. ಎದುರುಗಡೆ ಕೂತ್ಕೊಂಡು ಈ ಹಾಡನ್ನು ನಿಮ್ಮ ಹತ್ರ ಹೇಳಿಸಿ ಕೇಳುವಂತಹ ಭಾಗ್ಯ ನಮಗೆ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಹಾಡುಗಳನ್ನು ಲಜ್ಜೆಗೆಟ್ಟ ರೀತಿಯಲ್ಲಿ ಹೀನಾಯವಾಗಿ ಬೇರೆ ಬೇರೆ ಪದಗಳನ್ನು ಹಾಕಲಿಕ್ಕೆ ಬಾಯಾದರೂ ಹೆಂಗೆ ಬರುತ್ತೆ, ಮನಸ್ಸಾದರೂ ಹೆಂಗೆ ಬರುತ್ತೆ ಒಂದು. ಆ್ಯಂಡ್ ನಾವು ನೀವುಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ರೀ. ನಮ್ಮ ಮಕ್ಕಳಿಗೆ ಏನು ತಂದು ಕೊಡ್ತೀವಿ, ಏನು ನನಗೆ ಕೇಳ್ತಾ ಇರೋದು, ಏನು ಹೇಳ್ಕೊಡ್ತೀವಿ ಹಾಗಾದರೆ? ಒಬ್ಬ ತಾಯಿ ಬಗ್ಗೆ ಇಂಥ ಹಾಡನ್ನು ಬರೆದಿದ್ದಾರೆ, 100ಕ್ಕೆ 100 ನಿಜ. ಈಗ ಎಲ್ಲ ಕುಟುಂಬಗಳಲ್ಲೂ ಆಗ್ತಾ ಇರೋದು ಇದೇನೆ, ಅಷ್ಟು ಅಚ್ಚುಕಟ್ಟು. ಅದನ್ನ ಜಾನಪದ ಕಲೆ ಅನ್ನೋದು. ಆ್ಯಂಡ್ ಎಷ್ಟೋ ಜಾನಪದ ಹಾಡುಗಳಿಗೆ ಅಪ್ಪ ಅಮ್ಮ ಇಲ್ಲ ಅಂದರೆ ಒಬ್ರು ಬಾಯಿಂದ ಒಬ್ರಿಗೆ ಹಾಗೆ ಬಂದಿದೆ, ಎಲ್ಲದನ್ನು ಯಾರೋ ಹೇಳಿದ್ದಾರೆ ಅಂತಲೇ ಅಲ್ಲ. ಅಂಥದ್ದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಕೈಯಾರೆ ನಾವೇ ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಳ್ತೇವೆ.